ಒಂದು ಕ್ಷಣ ಕಣ್ಣು ಮುಚ್ಚಿ ನೋಡಿ. ಅನಂತ ಆಕಾಶದ ಮಧ್ಯ ಅಗ್ನಿಯ ಮಹಾಜ್ಯೋತಿ ಹೇಳುತ್ತಿದೆ. ಆ ಜ್ಯೋತಿ ನಿಧಾನವಾಗಿ ಬೆಟ್ಟವಾಗಿ ರೂಪುಗೊಳ್ಳುತ್ತದೆ. ಅದು ಕೇವಲ ಬೆಟ್ಟವಲ್ಲ, ಅದು ಶಿವನ ಜೀವಂತ ಉಸಿರು. ಅದೇ ಅರುಣಾಚಲಂ. ನಮಸ್ಕಾರ ಭಕ್ತರೇ, ಇಂದು ನಾವು ಪ್ರವೇಶಿಸುತ್ತಿರುವುದು ಭೂಮಿಯ ಮೇಲಿನ ಅಗ್ನಿಯ ತತ್ವವಾಗಿ ನಿಂತಿರುವ ಪವಿತ್ರ ಕ್ಷೇತ್ರ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನ. ಪುರಾಣ ಹೇಳುತ್ತದೆ, ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠ ಎಂಬ ವಾದದಲ್ಲಿ ತೊಡಗಿದರು. ಅವರ ಅಹಂಕಾರ ಆಕಾಶ ಮುಟ್ಟಿದ ಕ್ಷಣದಲ್ಲಿ ಅಚಾನಕ್ ಆಕಾಶವನ್ನು ಚೀರಿಕೊಂಡು ಅನಂತ ಅಗ್ನಿ ಕಂಬ ಪ್ರತ್ಯಕ್ಷವಾಯಿತು. ಆ ಅಗ್ನಿ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ದೇವರುಗಳಿಗೂ ಅದರ ಗಡಿ ಸಿಗಲಿಲ್ಲ. ಆ ಕ್ಷಣದಲ್ಲಿ ಶಿವನ ಸಂದೇಶ ಒಂದೇ: ನನ್ನನ್ನು ಜ್ಞಾನದಿಂದ ಅಲ್ಲ, ಭಕ್ತಿಯಿಂದ ಅರಿತುಕೊಳ್ಳಿ. ಆ ಅನಂತ ಜ್ಯೋತಿ ಇಂದು ಅರುಣಾಚಲ ಬೆಟ್ಟವಾಗಿ ನಮ್ಮ ಮುಂದೆ ನಿಂತಿದೆ. ಬೆಳಗಿನ ಸೂರ್ಯ ಕಿರಣಗಳು ರಾಜಗೋಪುರದ ಮೇಲೆ ಬೀಳುತ್ತಿವೆ. ಘಂಟನಾದ ಮೊಳಗುತ್ತಿದೆ. ಅಗರಬತ್ತಿಯ ಸುಗಂಧ ಗಾಳಿಯಲ್ಲಿ ಹರಡುತ್ತಿದೆ. 66 ಮೀಟರ್ ಎತ್ತರದ ರಾಜಗೋಪುರ. ಅದು ಕೇವಲ ಕಟ್ಟಡವಲ್ಲ, ಅದು ಭಕ್ತಿಯ ಮಹಾದ್ವಾರ. ಒಳಗೆ ಕಾಲಿಟ್ಟ ಕ್ಷಣದಲ್ಲಿ ಮನಸ್ಸಿನ ಗದ್ದಲ ನಿಧಾನವಾಗಿ ಮೌನವಾಗುತ್ತದೆ. ಹೃದಯದಲ್ಲಿ ಅಜ್ಞಾತ ಶಾಂತಿ ತುಂಬಿಕೊಳ್ಳುತ್ತದೆ. ಅಗ್ನಿಲಿಂಗದ ಮುಂದೆ ನಿಂತಾಗ ಕಣ್ಣು ಸ್ವಯಂ ಮುಚ್ಚಿಕೊಳ್ಳುತ್ತದೆ. ಕೈಗಳು ಪ್ರಾರ್ಥನೆಗೆ ಜೋಡಿಸುತ್ತದೆ. ರಾತ್ರಿ ಪೌರ್ಣಮಿಯ ಬೆಳಕು. ಸಾವಿರಾರು ಭಕ್ತರು ಬೆಟ್ಟದ ಸುತ್ತ ನಡೆಯುತ್ತಿದ್ದಾರೆ. ಯಾರೋ ಜಪ ಮಾಡುತ್ತಿದ್ದಾರೆ, ಯಾರೋ ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದಾರೆ. 14 ಕಿಲೋಮೀಟರ್ ನಡೆದು ಬೆಟ್ಟದ ಸುತ್ತ ಪ್ರದಕ್ಷಿಣೆ ಮಾಡುವುದೇ ಗಿರಿವಲವಂ. ಆದರೆ ಇದು ಕೇವಲ ನಡೆಯಲ್ಲ, ಇದು ಮನಸ್ಸಿನ ಶುದ್ಧೀಕರಣ. ಪ್ರತಿ ಹೆಜ್ಜೆಯು ಒಂದು ಪ್ರಾರ್ಥನೆ, ಪ್ರತಿ ಉಸಿರು ಅರುಣಾಚಲ ಶಿವ ಎನ್ನುವ ಜಪ. ಕಾರ್ತಿಕ ಮಾಸದ ಒಂದು ಪವಿತ್ರ ಸಂಜೆ. ಲಕ್ಷಾಂತರ ಜನರು ಆಕಾಶದತ್ತ ನೋಡುತ್ತಿದ್ದಾರೆ. ಹಠಾತ್ ಬೆಟ್ಟದ ಮೇಲ್ಭಾಗದಲ್ಲಿ ಮಹಾಜ್ಯೋತಿ ಹೊತ್ತಿ ಹುರಿಯುತ್ತದೆ. ಅರುಣಾಚಲ ಹರಹರ ಎಂಬ ಘೋಷಣೆ ಆಕಾಶವನ್ನೇ ಕಂಪಿಸುತ್ತದೆ. ಆ ಕ್ಷಣದಲ್ಲಿ ನೀವು ಕೇವಲ ದೀಪ ನೋಡುತ್ತಿಲ್ಲ, ನೀವು ಶಿವನ ಅನಂತ ರೂಪವನ್ನು ಅನುಭವಿಸುತ್ತಿದ್ದೀರಿ. ಅದು ಭಕ್ತಿಯ ಕಣ್ಣೀರು ತರಿಸುವ ಕ್ಷಣ. ಯುವಕನಾಗಿದ್ದ ರಮಣ ಮಹರ್ಷಿಗಳು ಒಂದು ದಿನ ಅರುಣಾಚಲದ ಹೆಸರು ಕೇಳಿ ಎಲ್ಲವನ್ನು ಬಿಟ್ಟು ಇಲ್ಲಿ ಬಂದರು. ಅವರು ಹೇಳಿದರು, ಈ ಬೆಟ್ಟವೇ ನನ್ನ ಗುರು. ಅವರು ಬೋಧಿಸಿದ ಒಂದೇ ಪ್ರಶ್ನೆ: ನಾನು ಯಾರು? ಅರುಣಾಚಲದ ಮೌನವೇ ಉತ್ತರ ಕೊಡುತ್ತದೆ. ಅರುಣಾಚಲಂ ಕೇವಲ ದೇವಾಲಯವಲ್ಲ, ಅದು ಆತ್ಮವನ್ನು ಬೆಳಗಿಸುವ ಅಗ್ನಿ. ನೀವು ಜೀವನದಲ್ಲಿ ಒಮ್ಮೆ ಈ ಪವಿತ್ರ ಬೆಟ್ಟದ ಮುಂದೆ ನಿಂತರೆ ನಿಮ್ಮೊಳಗಿನ ಭಯ, ದುಃಖ, ಅಹಂಕಾರ ನಿಧಾನವಾಗಿ ಕರಗುತ್ತದೆ. ಅರುಣಾಚಲ ಶಿವ ನಮ್ಮ ಮನಸ್ಸಿನ ಅಂಧಕಾರವನ್ನು ದೂರ ಮಾಡು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.